ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸೇಫಾಗಿ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಇದುವರೆಗೂ 2 ಮೋಡ್ ಆಫ್ ಟ್ರಾನ್ಸ್ಪೋರ್ಟೇಷನಲ್ಲಿ ಓಡಾಡಿದ್ದೆ. ರಸ್ತೆ ಮೇಲೆ ಬಸ್ಸು, ಟ್ರೈನು, ಆಕಾಶದಲ್ಲಿ ಪ್ಲೇನಲ್ಲೆಲ್ಲ ಓಡಾಡಿದ್ದೆ. ಆದರೆ ಇವತ್ತು ನಾನು ಫಸ್ಟ್ ಟೈಮ್ ಒಂದು ಶಿಪ್ಪಿಗೆ ಬಂದಿದ್ದೀನಿ. ಹೌದು, ಸಂಡೇ ಆಗಿದ್ದರಿಂದ ನಿನ್ನೆ ಸಂದೇಶ್ ಅವ್ರಿಗೆ ರಜೆ ಇತ್ತು. ಹಾಗಾಗಿ ನಾವೆಲ್ಲ ದುಬೈಲಿ ಫ್ಲೋಟಿಂಗ್ ಹೋಟೆಲ್ ಅಂತಲೇ ಫೇಮಸ್ ಆಗಿರೋ ಕ್ವೀನ್ ಎಲಿಜಬೆತ್ 2 ಶಿಪ್ಗೆ ಬಂದಿದ್ದೀವಿ. ನಮಗೂ ಇದ್ರ ಬಗ್ಗೆ ಗೊತ್ತಿರಲಿಲ್ಲ. ನಮ್ಮ ಕಸಿನ್ ಸಿಸ್ಟರ್ ಒಬ್ಬರು ಅನುಷಾ ಅಂತ ಇದ್ದಾರೆ ಇಲ್ಲೇ. ಅವ್ರ ಹಸ್ಬೆಂಡು ಇಲ್ಲೇ ಮ್ಯಾನೇಜರ್ ಆಗಿ ವರ್ಕ್ ಮಾಡೋದು. ಅವ್ರ ಥ್ರೂ ನಾವು ಶಿಪ್ನ ನೋಡೋಕ್ಕೆ ಬಂದ್ವಿ. ನಾನಂತೂ ಶಿಪ್ ಒಳಗೆ ಏನೆಲ್ಲ ಇರುತ್ತೆ ಅಂತ ನೋಡೋದಕ್ಕೆ ತುಂಬ ಎಕ್ಸೈಟೆಡ್ ಆಗಿದ್ದೆ. ಆ್ಯಂಡ್ ಫೈನಲಿ ವಿ ಎಂಟರ್ಡ್ ಇನ್ಸೈಡ್. ಒಳಗೆ ಹೋಗಿದ ತಕ್ಷಣ ಒಂದು ರಿಸೆಪ್ಷನ್ ಇದೆ. ಅಲ್ಲಿ ಆಗಿನ ಕಾಲದಲ್ಲಿ ಶಿಪ್ ಒಳಗೆ ಯೂಸ್ ಮಾಡ್ತಿದ್ದಂತಹ ಒರಿಜಿನಲ್ ಬೆಲ್ ಆ್ಯಂಡ್ ಕ್ಯಾಪ್ಟನ್ದು ಕ್ಯಾಪ್ ಎಲ್ಲನೂ ಶೋಕೇಸ್ ಮಾಡಿದ್ದಾರೆ. ಆ್ಯಂಡ್ ಇಲ್ಲಿ ಒಂದು ಲೈಬ್ರರಿ ಕೂಡ ಇದೆ. ಶಾಂತವಾಗಿ ಇಲ್ಲಿ ಕೂತ್ಕೊಂಡು ಬುಕ್ ಓದ್ಬೋದು. ಇದು ವೆಯ್ಟಿಂಗ್ ಪ್ಲೇಸ್ ಕೂಡ, ಯಾರಿಗಾದ್ರೂ ವೆಯ್ಟ್ ಮಾಡೋದಿದ್ರೆ ವೆಯ್ಟ್ ಮಾಡ್ಬೋದು. ಇಲ್ಲಿ ತುಂಬ ಶಿಪ್ಗಳನ್ನ ಮಾಡೆಲ್ಗಳನ್ನ ಮಾಡಿಟ್ಟಿದ್ದಾರೆ. ಈ ಶಿಪ್ ಒಳಗೆ ಏನೆಲ್ಲ ಇದೆ, ಯಾವ ಫ್ಲೋರಲ್ಲಿ ಹೋಟೆಲ್ ಇದೆ, ಪಾರ್ಟಿ ಹಾಲ್ ಇದೆ, ರೂಮ್ಗಳಿದೆ, ಆ ಥರ ಎಲ್ಲ ಇನ್ಫಾರ್ಮೇಷನ್ನ ಇಲ್ಲಿ ಡಿಸ್ಪ್ಲೇ ಮಾಡಿದ್ದಾರೆ. ನಾವು ಇಲ್ಲಿ ಸ್ವಲ್ಪ ಹೊತ್ತು ಸುತ್ತಾಡಿ ಆಮೇಲೆ ಅವರ್ ಮೇನ್ ಡೆಸ್ಟಿನೇಷನ್ ಶಿಪ್ ಒಳಗೆ ಎಂಟ್ರಿ ಆಗೋಕ್ಕೆ ಹೊರಟ್ವಿ. ಈ ವಿಡಿಯೋನ ಎಲ್ಲರೂ ಕೊನೆ ತನಕ ನೋಡಿ ಅಂತ ಕೇಳ್ಕೊತೀನಿ. ಯಾಕಂದರೆ ಒಂದು ಸರಿ ಶಿಪ್ ಒಳಗೆ ಎಂಟ್ರಿ ಆದಮೇಲೆ ತುಂಬ ಸರ್ಪ್ರೈಸಿಂಗ್ ಎಲಿಮೆಂಟ್ಸ್ ಇದ್ದಾವೆ. ನಮ್ಮ ಹಿಂದಿನವರು ಯಾವ ಥರ ಲಕ್ಸುರಿನ ಎಕ್ಸ್ಪೀರಿಯೆನ್ಸ್ ಮಾಡಿದ್ರು ಅನ್ನೋದನ್ನು ಈ ವಿಡಿಯೋದಲ್ಲಿ ಕೊನೆ ತನಕ ಹೇಳಿದ್ದೀವಿ. ಸೊ ಪ್ಲೀಸ್ ಸ್ಕಿಪ್ ಮಾಡದೆ ವಿಡಿಯೋನ ನೋಡಿ. ಇದು ಶಿಪ್ನ ಎಂಟ್ರೆನ್ಸು, ವೇರ್ ದ ಆ್ಯಕ್ಚುಯಲ್ ಲಕ್ಸುರಿ ಬಿಗಿನ್ಸ್. ಒಳಗೆಲ್ಲ ಎ ಸಿ ಇತ್ತು. ದುಬೈಲಿರೋ ಬಿಸಿಲಿಗೆ ಎ ಸಿ ಇರೋ ಪ್ಲೇಸ್ ಒಳಗೆ ಬಂದರೆ ಸ್ವರ್ಗ ಸಿಕ್ಕಂಗಾಗುತ್ತೆ. ಲಿಫ್ಟ್ ಹತ್ಕೊಂಡು ಮೇಲ್ಗಡೆ ಫ್ಲೋರ್ಗೆ ಬಂದ್ವಿ. ನೋಡಿ, ಇದೆಲ್ಲ ಸ್ಟೇರ್ ಕೇಸ್ ಆಗಿನ ಕಾಲದ್ದು. ಅಲ್ಲಿ ಹಾಕಿರೋ ವುಡನ್ ಪೀಸಸ್ ಎಲ್ಲ ಆಗಿನ ಕಾಲದ್ದು. ಆ್ಯಂಡ್ ಇಲ್ಲಿ ಅಕ್ಕ ತೋರಿಸ್ತಿರೋ ರೂಮ್ಗಳೇನಿದ್ದಾವೆ, ಇದು ದುಬೈ ಕಿಂಗ್ ಅವರ ಮೀಟಿಂಗ್ ಹಾಲ್. ಆ್ಯಂಡ್ ಆ ಕಡೆ ಅಪೋಸಿಟ್ ಇರೋದು ಅದು ಅವರ ರೆಸ್ಟಿಂಗ್ ಪ್ಲೇಸ್. ಈ ಶಿಪ್ಗೆ 40 ಇಯರ್ಸ್ ಆದಮೇಲೆ ದುಬೈ ಗೌರ್ನಮೆಂಟ್ ಅವರು 2008 ಈ ಶಿಪ್ನ ಆಕ್ಷನಲ್ಲಿ ತೊಗೊಂಡು ಈ ಥರ ಫ್ಲೋಟಿಂಗ್ ಶಿಪ್ ಆಗಿ ಡೆವಲಪ್ ಮಾಡಿದ್ದಾರೆ. ಈ ವರಾಂಡ ನೋಡಿ ಎಷ್ಟು ಸ್ಪೇಷಿಯಸ್ ಆಗಿ ಕ್ಲೀನ್ ಆ್ಯಂಡ್ ಟೈಡಿ ಆಗಿದೆ ಅಂತ. ಇಲ್ಲಿಂದ ಸಮುದ್ರದ ವ್ಯೂ ಕಾಣಿಸುತ್ತೆ. ಇದು ಮಾತ್ರ ನೆಕ್ಸ್ಟ್ ಲೆವೆಲ್. ಹಾಗೆ ಮುಂದೆ ಬಂದರೆ ಒಂದು ಪಾರ್ಟಿ ಹಾಲ್ ಇದೆ. ಫಂಕ್ಷನ್ಗೆಲ್ಲ ಇಲ್ಲಿ ರೆಂಟ್ ಕೂಡ ಕೊಡ್ತಾರಂತೆ. ಇನ್ನೊಂದು ಸ್ಪೆಷಲ್ ವಿಷಯ ಏನಂದರೆ, ಇಲ್ಲೇ ರಾಜ್ ಕಪ್, ಕನ್ನಡದ ರಾಜ್ ಕಪ್ ಅಂತ ಒಂದು ಇವೆಂಟ್ ಏನಿದೆ ಅದು ಇಲ್ಲೇ ಆಗಿದ್ದಂತೆ. ಮತ್ತು ಕನ್ನಡದ ತುಂಬ ಫಿಲಮ್ ಆ್ಯಕ್ಟರ್ಸು ಅವರು ಎಲ್ಲ ಇಲ್ಲಿಗೆ ಬಂದಿದ್ದಾರೆ ಅಂತ ಭಾವ ಹೇಳ್ತಿದ್ರು. ಇಲ್ಲಿ ನಮಗೆ ಮಂಗಳೂರವ್ರದ್ದು ಒಂದು ಫ್ಯಾಮಿಲಿ ಸಿಕ್ಕಿತ್ತು. ನಾವಿಲ್ಲಿ ಕನ್ನಡದಲ್ಲಿ ಮಾತಾಡೋದು ನೋಡಿ ಅವರು ನೀವು ಕನ್ನಡದವರ ಅಂತ ಬಂದು ಅವರೇ ಮಾತಾಡ್ಸಿದ್ರು. ಎಷ್ಟು ಖುಷಿ ಆಗುತ್ತಲ್ವ ಬೇರೆ ದೇಶದಲ್ಲಿ ನಮ್ಮ ಭಾಷೆಯವ್ರು ಸಿಕ್ಕಿದ್ರೆ.
ಅಲ್ಲಿ ಕ್ವೀನ್ ಎಲಿಜಬೆತ್ ಮತ್ತು ಅವ್ರ ಹಸ್ಬೆಂಡ್ ಫೋಟೋನ ಒಂದು ಫೋಟೋ ಫ್ರೇಮ್ ಹಾಕಿ ಇಟ್ಟಿದ್ದಾರೆ. ನಾವು ಒಂದೆರಡು ಅವ್ರ ಜೊತೆ ಫೋಟೋಸ್ ತೆಗೆಸ್ಕೊಂಡು ಮುಂದೆ ಬಂದ್ವಿ. ಇಲ್ಲಿ ಶಿಪ್ ಯಾವಾಗ ಸ್ಟಾರ್ಟ್ ಆಯಿತು, ಯಾವ ವರ್ಷದಲ್ಲಿ ಏನೆಲ್ಲ ಡೆವಲಪ್ಮೆಂಟ್ ಆಯಿತು ಅನ್ನೋದನ್ನು ಡಿಸ್ಪ್ಲೇ ಮಾಡಿದ್ದಾರೆ. ಇಲ್ಲಿ ನಮ್ಮ ಚಿಂಟು ತುಂಟಾಟ ನೋಡಿ, ಅವಳಿಗೆ ಮೆಟ್ಲು ಕಂಡ್ರೆ ಏನೋ ಒಂಥರ ಖುಷಿ ಅದನ್ನು ಹತ್ತಕ್ಕೆ. ಅಲ್ಲಿಂದ ಮುಂದೆ ನಾವು ಲೇಡೀಸ್ ಟಾಯ್ಲೆಟ್ಗೆ ಹೋದ್ವಿ. ನಾವು ಯಾವುದೋ ಒಂದು ಮಾಲ್ ಒಳಗಿದ್ದೀವಿ ಅನ್ನೋ ಥರ ಫೀಲ್ ಇತ್ತು. ಎಲ್ಲ ಅಷ್ಟು ನೀಟ್ ಆ್ಯಂಡ್ ಕ್ಲೀನಾಗಿ ಮೇಂಟೈನ್ ಮಾಡಿದರು. ಮುಂದೆ ನಾವು ಹೊಟ್ಟೆ ಪೂಜೆ ಮಾಡೋ ಪ್ಲೇಸ್ಗೆ ಬಂದ್ವಿ, ಅಂದರೆ ಕೆಫೆಟೇರಿಯಾಗೆ. ಇಲ್ಲಿನ ಆ್ಯಂಬಿಯನ್ಸ್ ಮಾತ್ರ ತುಂಬ ಚೆನ್ನಾಗಿತ್ತು. ಪೇಸ್ಟಲ್ ಕಲರ್ಸ್ ಥೀಮ್ ಇಟ್ಕೊಂಡು ಪ್ರತಿಯೊಂದನ್ನು ಡಿಸೈನ್ ಮಾಡಿದರು. ಇಟ್ ವಾಸ್ ವೆರಿ ನೈಸ್. ಎಲ್ಲರೂ ಊಟ ಮಾಡ್ಕೊಂಡು ಕೂತಿದ್ರು. ಅದಕ್ಕೆ ಇಲ್ಲಿ ಜಾಸ್ತಿ ಏನು ವೀಡಿಯೋ ಶೂಟ್ ಮಾಡಲಿಲ್ಲ. ಅಲ್ಲಿಂದ ಮೆಟ್ಲು ಇಳ್ಕೊಂಡು ಕೆಳಗೆ ಬಂದ್ವಿ. ಈ ಥರ ಒಂದು ಸುಂದರವಾಗಿರೋ ಜಾಗಕ್ಕೆ ಬಂದ್ವಿ. ಇದು ನಮ್ಮ ಮನೆಯೊಳಗೆ ಬಾಲ್ಕನಿ ಇರುತ್ತಲ್ಲ, ಆ ಥರ ಇದು ಶಿಪ್ದು ಬಾಲ್ಕನಿ. ಇಲ್ಲಿ ಸಂಜೆ ತಂಪು ಹೊತ್ತಲ್ಲಿ, ರಾತ್ರಿಯಲ್ಲಿ ಎಲ್ಲ ಪಾರ್ಟಿಗಳು ನಡೀತಾವಂತೆ. ಆ ನೈಟ್ ವ್ಯೂವನ್ನ ಎಂಜಾಯ್ ಮಾಡೋದಕ್ಕೆ ಎಷ್ಟು ಚಂದ ಅಲ್ವಾ. ಈಗ ಸದ್ಯಕ್ಕೆ ಉರಿ ಬಿಸಿಲಿದ್ದರಿಂದ ಏನೂ ಇರಲಿಲ್ಲ. ಇಲ್ಲಿಂದ ನೋಡಿದರೆ ಸಮುದ್ರದಲ್ಲಿ ಹಾಗೆ ಸುಮ್ಮನೆ ಪಾರ್ಕಿಂಗ್ ಮಾಡಿರೋ 100 ಬೋಟ್ಗಳು ಕಾಣಿಸುತ್ತೆ. ಸಮುದ್ರದ ಆಚೆ ಇರೋ ದೊಡ್ಡ ದೊಡ್ಡ ಬಿಲ್ಡಿಂಗ್ಸ್ ಕಾಣಿಸುತ್ತೆ. ಈ ವ್ಯೂ ನೋಡ್ತಿದ್ರೆ ನೋಡ್ತಾನೆ ಇರಬೇಕು ಅನ್ನಿಸ್ತಿತ್ತು. ಆದರೆ ಬಿಸಿಲು ಜಾಸ್ತಿ ಇತ್ತು ಅಂತ ಒಳಗೆ ಬಂದ್ವಿ. ಇದು ಶಿಪ್ನ ಟೆರೇಸ್. ಇಲ್ಲಿ ಸ್ಮೋಕ್ ಮಾಡೋ ಅಭ್ಯಾಸ ಇದ್ದವರು ಇಲ್ಲಿ ಬಂದು ಸ್ಮೋಕ್ ಮಾಡ್ತಿದ್ರು ನೋಡಿ. ಅಲ್ಲಿಂದನೇ ನಾವು ಶಿಪ್ನ ಎಂಟ್ರಿ ಆಗಿದ್ದು. ಅಲ್ಲಿಂದ ನಾವು ಬಂದಿದ್ದೆ ಮಧ್ಯಪ್ರಿಯರ ಫೇವ್ರೆಟ್ ಜಾಗ, ಬಾರ್ ಕೌಂಟರ್ಗೆ. ದೊಡ್ಡ ರೆಸ್ಟೋರೆಂಟ್ ಥರ ಇದೆ ಇದು. ಇಲ್ಲಿ ಸದ್ಯಕ್ಕೆ ಯಾರೂ ಮಧ್ಯಪ್ರಿಯರು ಇರಲಿಲ್ಲ. ನಾವು ಹಾಗೆ ನೋಡಿಕೊಂಡು ಕಿಕ್ಕಿ ಏರಿಸ್ಕೊಂಡು ಬಂದ್ವಿ. ಎಣ್ಣೆ ಕುಡಿದಾದ್ಮೇಲೆ ಸ್ವಲ್ಪ ಆಟ ಆಡಬೇಕಲ್ವ, ಅದಕ್ಕೆ ಅಂತಲೇ ಇಲ್ಲಿ ನೋಡಿ ಕ್ಯಾಸಿನೋ ಇದೆ. ನಾವು ಕ್ಯಾಸಿನೋದಲ್ಲಿ ಹೆಂಗಿರುತ್ತೆ, ಹೆಂಗೆ ಆಟ ಆಡೋದು ಟ್ರೈ ಮಾಡೋಣ ಅಂತ ಹೋದ್ವಿ. ಆದರೆ ಅನ್ಫಾರ್ಚುನೇಟ್ಲಿ ಅಲ್ಲಿ ಕ್ಯಾಸಿನೋ ಕ್ಲೋಸ್ ಆಗಿತ್ತು. ಈಗ ಯಾರಿಗೂ ಅಲ್ಲಿ ಆಟ ಆಡೋಕ್ಕೆ ಬಿಡಲ್ವಂತೆ. ಸುಮ್ಮನೆ ವಿಸಿಟ್ ಮಾಡಿಕೊಂಡು ಹಳೆ ಕಾಲ ಶ್ರೀಮಂತರು ಹೆಂಗೆಲ್ಲ ಎಂಜಾಯ್ ಮಾಡಿರ್ಬೋದು ಅಂತ ಮಾತಾಡ್ಕೊಂಡು ಬಂದ್ವಿ. ನಮ್ಮ ಚಿಂಟು ನೋಡಿ ಕನ್ನಡಿಲ ಅವಳನ್ನೇ ನೋಡ್ಕೊಂಡು ಆಟ ಆಡ್ಕೊಂಡು ಕೂತಿದ್ಲು. ಇಷ್ಟೆಲ್ಲ ನೋಡ್ಕೊಂಡು ಮುಂದೆ ಬರೋ ಅಷ್ಟರಲ್ಲಿ 3 ಗಂಟೆ ಆಗಿತ್ತು. ಊಟ ಮಾಡೋಣ ಅಂತ ಒಂದು ಚಿಕನ್ ಪಿಜ್ಜಾ, ಒಂದು ಪ್ರಾನ್ಸ್ ಪಿಜ್ಜಾ ಮತ್ತು ಫ್ರೆಂಚ್ ಫ್ರೈಸ್ನ ತಿಂದ್ವಿ. ಅಲ್ಲಿಂದ ಇಷ್ಟೆಲ್ಲ ತೋರಿಸಿದ್ದಕ್ಕೆ ಅಕ್ಕ ಬಾವಂಗೆ ಥ್ಯಾಂಕ್ ಯು ಹೇಳಿ ಇನ್ನೊಂದು ಸರಿ ಶಿಪ್ನ ಲಾಸ್ಟಾಗಿ ನೋಡ್ಕೊಂಬರೋಣ ಅಂತ ಬಂದು ನೋಡಿಕೊಂಡು ಮನೆ ಕಡೆ ಹೊರಟ್ವಿ. ಇದಾಗಿತ್ತು ಇವತ್ತಿನ ನನ್ನ ಸ್ಪೆಷಲ್ ವ್ಲಾಗ್. ಇನ್ನೊಂದು ಎಕ್ಸೈಟಿಂಗ್ ವ್ಲಾಗ್ ಜೊತೆ ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ವೆಯ್ಟ್ ಮಾಡ್ತೀರಿ. ಬಾಯ್ ಬಾಯ್.